H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಕೆಂಪೇಗೌಡರ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಒಕ್ಕಲಿಗರ ಸಂಘ ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್ ಸೇರಿದಂತೆ ಗಣ್ಯರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲ ಚಂದ್ರಮೋಹನ್ ಹಾಗೂ ಉಪನ್ಯಾಸಕ ಬಸವರಾಜು, ಕೆಂಪೇಗೌಡರ ಆದರ್ಶಗಳನ್ನು ಯುವ ಜನತೆ ಮೈಗೂಡಿಸಿ ಕೊಂಡು ದೇಶ ಸೇವೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಬೆಂಗಳೂರು ವಿಶ್ವಮಟ್ಟದಲ್ಲಿ ಬೆಳೆದಿರುವುದು ಕೆಂಪೇಗೌಡರ ದೂರದೃಷ್ಟಿಯ ಫಲ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ವಿವಿಧ ಸಂಘಟನೆಗಳ ಮುಖಂಡರು, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಶಂಭು, ಕಿಕ್ಕೇರಿ, ಕೃಷ್ಣರಾಜಪೇಟೆ. ಸ್ವಲ್ಪ ಈಗ ತಿಂಡಿ ವ್ಯವಸ್ಥೆ ಕೂಡ ರೆಡಿ ಇದೆ. ದಯಮಾಡಿ ಎಲ್ಲರೂ ಕೂಡ ತಪ್ಪು ಬರಲು ಸಾಲಾಗಿ ನಿಂತ್ಕೊಂಡು ಪ್ರಸಾದ ಅಂತ ತಗೊಳ್ಬೇಕು, ತಿಂಡಿ ತಗೊಳ್ಬೇಕು. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರವಿರವರು ನಮ್ಮ ಸೊಳ್ಳೆಪುರ ನಮ್ಮ ಇದೇ ರೀತಿ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದುವರೆಗೂ ಮಿತ್ರರಾದಂತ ಬಸವರಾಜ್ ಸರ್ ಅವರು ಕೆಂಪೇಗೌಡರ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟರು. ಅದರಿಂದ ನಾನು ಅವರ ಜೀವನದ ಬಗ್ಗೆ ಹೆಚ್ಚು ಹೇಳಿದಲ್ಲೇ ಅವರ ಕೆಲವು ಜೀವನದ ಸಾಧನೆಗಳ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಕೆಂಪೇಗೌಡರು ಕ್ರಿಸ್ತಶಕ 1510ರಲ್ಲಿ ಹುಟ್ಟಿದ್ರು. ಅವರ ವಿದ್ಯಾಭ್ಯಾಸ ಗುರುಕುಲದಲ್ಲಾಯ್ತು. ಮಾಧವರಾಯರು ಅಂತಕ್ಕಂಥವ್ರು ಗುರುಕುಲದ ಗುರುಗಳು ಅವರಿಗೆ. ಕೆಂಪೇಗೌಡರು ಅವರ ತಂದೆಗೆ ಮೊದಲನೇ ಮಗ ಆಗಿರ್ತಾರೆ. 4 ಗಂಡು ಮಕ್ಕಳಲ್ಲಿ ಮೊದಲ ಮಗ ಆಗಿದ್ದುದರಿಂದ ವಾಸ್ತವವಾಗಿ ಮುಂದಿನ ಆಡಳಿತದ ಚುಕ್ಕಾಣಿಯನ್ನು ಇವರೇ ಹಿಡಿಯಬೇಕಾಗಿರುತ್ತದೆ. ಆದ್ದರಿಂದ ಇವರ ತಜ್ಞರಾದಂತಹ ದೊಡ್ಡ ನಂಜೇಗೌಡರು ಗುರುಗಳಿಗೆ ಹೇಳಿರ್ತಾರೆ, ನೋಡಿ ಈತನೇ ರಾಜನಾಗಬೇಕು, ಹಾಗಾಗಿ ಇವನಿಗೆ ರಾಜಕೀಯದಲ್ಲಿ ಪ್ರಜಾಪಾಲನೆಯನ್ನು ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳನ್ನ ಕಲಿಸ್ಕೊಡಿ ಅಂತ ಹೇಳಿರ್ತಾರೆ. ಹಾಗಾಗಿ ಗುರುಗಳು ಪ್ರಜಾಪಾಲನೆಯನ್ನು ಹೇಗ್ ಮಾಡ್ಬೇಕು ಅಂತಕ್ಕಂಥ ಎಲ್ಲ ಲಕ್ಷಣಗಳನ್ನ ಕಲಿಸ್ಕೊಡ್ತಾರೆ. ಅಲ್ಲಿಂದ ಬಂದ ಮೇಲೆ ಅವತ್ತಿನ ಕಾಲದಲ್ಲಿ ಬರೀ ಜ್ಞಾನ ಇದ್ರೆ ಸಾಲಲ್ಲ, ಬಲನೂ ಇರಬೇಕಾಗುತ್ತೆ. ಹಾಗಾಗಿ ಕತ್ತಿ ವರಸೆ, ಮಲ್ಲ ಯುದ್ಧ, ಕುದುರೆ ಸವಾರಿ ಇವರುಗಳಲ್ಲೂ ಸಹ ಇವರು ಪರಿಣಿತರಾಗ್ತಾರೆ. ನೋಡಿ, ಮುಂದಿನ ಅಧಿಕಾರದ ಚುಕ್ಕಾಣಿಯನ್ನ ನಾನು ಹಿಡಿತೀನಿ ಅಂತ ಗೊತ್ತಾದ ತಕ್ಷಣ ಅವರು ತನ್ನ ಪಾಳೆಯಪಟ್ಟಿನ ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಾರೆ. ಎಲ್ಲ ಕಡೆ ಸಂಚಾರ ಮಾಡಿ ಪ್ರಜೆಗಳಿಗಿರ್ತಕ್ಕಂಥ ನ್ಯೂನ್ಯತೆಗಳೇನು, ಆ ನ್ಯೂನ್ಯತೆಗಳನ್ನ ಹೇಗೆ ಬಗೆಹರಿಸಿಕೊಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಬಾಲಕರಾಗಿದ್ದಾಗಲೇ ಮಾಡ್ತಾರೆ. ತದನಂತರದಲ್ಲಿ ಇವರಿಗೆ 18 ವರ್ಷ ಆಗಿದ್ದಾಗ 1528ರಲ್ಲಿ ಇವರಿಗೆ ಚೆನ್ನಾಂಬಿ ಅವರಿಗೆ ಮದುವೆ ಆಗುತ್ತೆ. ನಂತರ ಇವರು ಆಳ್ವಿಕೆ 50,000 ವರಹಗಳಿಂದ ಇವರ ಯೋಜನೆಗಳನ್ನ ಪೂರ್ಣ ಮಾಡ್ಲಿಕ್ಕೆ ಆಗಲ್ಲ. ಆಗ ಕೆಂಪೇಗೌಡರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ತನುಮನಧನವನ್ನು ನಾನು ಸಹಾಯ ಮಾಡ್ತೀನಿ, ಹಾಗೆ ಪ್ರಜೆಗಳನ್ನೆಲ್ಲ ಒಗ್ಗೂಡಿಸಿ ಕೇಳ್ತಾರೆ, ನೋಡಿ ನೀವು ಸಹ ಸಂಪೂರ್ಣ ಸಹಕಾರ ನೀಡಿ, ನಮ್ಮ ಪಾಳೆಯಪಟ್ಟು ಸುಭದ್ರವಾಗಿರಬೇಕು, ನಮ್ಮ ಜನಗಳು ಒಳ್ಳೆಯದಾಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಒಂದು ಸುಂದರ ನಗರ ನಿರ್ಮಾಣ ಆಗ್ಬೇಕು. ಇದಕ್ಕೆ ನಿಮ್ಮ ಸಹಕಾರ ಬೇಕು. ನಿಮ್ಗೆ ಎಷ್ಟಿದೆಯೋ ಅಷ್ಟು ಕೊಡಿ. ಹಣ ಇದ್ದವರು ಹಣ ಕೊಡಿ, ಹಣ ಇಲ್ಲದೆ ಇರತಕ್ಕಂಥವ್ರು ನಿಮ್ಮ ಶ್ರಮದಾನವನ್ನ ಮಾಡಿ ಕೋಟೆ ಕಟ್ಟಲಿಕ್ಕೆ ಬನ್ನಿ ಅಂತ ಹೇಳ್ತಾರೆ. ಸಹಕಾರ ನೀಡುವುದರ ಮೂಲಕ ಅವರ ಆಶಯದಂತೆ ಆ 5 ಅವರ ಕೋಟೆ ಕಟ್ಟುವುದರಲ್ಲಿ 5 ಅಂಶಗಳನ್ನ ಇಟ್ಕೊಂಡಿರ್ತಾರೆ. ಕೋಟೆ, ಪೇಟೆ, ನೀರಾವರಿ, ಉದ್ಯಾನವನ ಮತ್ತು ದೇಗುಲ ಅಂತ. ಕೋಟೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೋಟೆಗೆ ಜನಗಳ ಸಹಕಾರ ಇವೆಲ್ಲವನ್ನು ಪಡೆದು ಕೋಟೆ ನಿರ್ಮಾಣವನ್ನು ಮಾಡ್ತಾರೆ. ಅದೊಂದು ಉಪಕಥೆಯನ್ನು ಸಹ ಬಸವರಾಜ್ ಅವರು ಹೇಳಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಪೇಟೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಈ ಪೇಟೆಗಳನ್ನು ಹೇಗೆ ಕಟ್ತಾರೆ ಅಂದ್ರೆ 64 ಪೇಟೆಗಳು ಸಹ ಆ ಜನಾಂಗದ ಕಸುಬಿನವರಿಗೆ, ಇಲ್ಲಿ ಜಾತಿಯ ಮೇಲೆ ಕಟ್ಟೋದಿಲ್ಲ, ಕಸುಬಿನ ಮೇಲೆ ಕಟ್ತಾರೆ. ನೋಡಿ, ನಮ್ಮೂರಿನಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನೋಡಿ, ಈಗ ಮಟನ್ ಪೇಟೆ ಅಂತ ಏನಾರ ಕಟ್ಬಿಟ್ರೆ ಅಲ್ಲಿ ಬರೀ ತಾವ್ರೆ ಉಪಯೋಗಿಸ್ಕೊಳ್ತಾರ? ಅದನ್ನ ಇಲ್ಲ. ಏಕೆಂದ್ರೆ ನಮ್ಮ ಜನಾಂಗವನ್ನು ಮಟನ್ ಮಾರ್ತಕ್ಕಂಥವ್ರು ಇದ್ದಾರೆ. ಹಾಗೇನೆ ಮುಸಲ್ಮಾನರೆಲ್ಲ ಬರೀ ಮಟನ್ನೇ ಕಟ್ ಮಾಡಲ್ಲ. ಈ ಹೂವಿನ ಲಕ್ಷ್ಮಣದ ಮನೆ ಎದುರುಗಡೆ ಒಬ್ರು ಹೋದ್ರೆ ಅಲ್ಲೊಬ್ರು ಮುಸಲ್ಮಾನರಿದ್ದಾರೆ, ನಮ್ಗೆ ಯಾವುದೇ ಬಿತ್ತನೆ ಬೀಜ ಬೇಕು ಅಂದ್ರೂ ಅವ್ರು ಕೊಡ್ತಾರೆ. ಹೀಗೆ ಪ್ರತಿಯೊಬ್ಬ ಜಾತಿಯ ಪ್ರತಿಯೊಂದು ಕಸುಬನ್ನು ಅನುಸರಿಸ್ತಾರೆ. ಹಾಗೆ ಕಸುಬಿನ ಆಧಾರದ ಮೇಲೆ ಜಾತಿಯ ಆಧಾರನೇ ಬೇಡ ಅಂತ ನೀವು ಯಾವ ಕಸುಬನ್ನು ಮಾಡಿ ನಿಮ್ಮ ಕಸುಬಿನ ಉತ್ಪತ್ತಿಯನ್ನ ಮಾರಾಟ ಮಾಡಿ ನಿಮ್ಮ ಜೀವನ ಸುಸೂತ್ರವಾಗಿ ನಡಿಬೇಕು ಅಂತ 64 ಪೇಟೆಗಳನ್ನ ಅವರು ಈಗಾಗಲೇ ನನ್ನ ಪೂಜ್ಯ ಗುರುಗಳಾದ ಚಂದ್ರಮೋಹನ್ ಅವರು ಕಲಿಸ್ತವರು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಬಸವರಾಜ್ ಅವರು ಮಾತಾಡಿದ್ದಾರೆ. ನಾನು ಮಾತಾಡುವಂತ ವಿಚಾರಗಳೇನಿಲ್ಲ. ಬುಧವಾರ 1ನೇ ತಾರೀಕಿಗೆ ನಾವು ಕೆಂಪೇಗೌಡ ಜಯಂತಿನ ಸ್ವಾಮೀಜಿಯವರ ನೇತೃತ್ವದಲ್ಲಿ ತುಂಬಾ ವಿಜೃಂಭಣೆಯಿಂದ ಗಣ್ಯ ಗಣ್ಯಾತಿಥಿಗಳು ಒಡಗೂಡಿ
ಪ್ರವಾಸಿ ಮಂದಿರಕ್ಕೆ ಬೆಳಿಗ್ಗೆ 9 ಗಂಟೆಗೆ ಕಲಾತಂಡಗಳೊಂದಿಗೆ ಮೆರವಣಿಗೆ ಬರುತ್ತೆ. ಆ ಮೆರವಣಿಗೆಯಿಂದ APCMS ಆವರಣದಲ್ಲಿ ಬಹಿರಂಗ ಸಭೆ ಇರುತ್ತೆ. ಹಾಗಾಗಿ ನೀವು ಕಿಕ್ಕೇರಿ ಗ್ರಾಮಸ್ಥರು ದಯಮಾಡಿ 2000 ಜನಸಂಖ್ಯೆಯೊಂದಿಗೆ ಆಗಮಿಸಿ ಮೆರವಣಿಗೆಯನ್ನು 517ನೇ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮೊಂದಿಗೆ ಬಂದು ನೀವು ಆಚರಿಸಿ ನಮಗೆ ಸಹಕಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾನೆ. ಮತ್ತೊಮ್ಮೆ 517ನೇ ಕೆಂಪೇಗೌಡರ ಜಯಂತಿಯ ಆರ್ಥಿಕ ಶುಭಾಶಯಗಳು.